ನಾವೀಗ ಅರಕೆರೆ ವಾರ್ಡ್ನಲ್ಲಿದ್ದೀವಿ. ಆ ಕಸದ ಗಾಡಿ ಬಗ್ಗೆ ಜ್ಞಾನನೇ ಇಲ್ಲ, ಬಿಸಾಕಿ ಹೋಗ್ತಾ ಇರ್ತಾರೆ. ಈಗ ಲೋಕೇಶ್ ರೆಡ್ಡಿ ಅಂತ ಆ ಕೃಷ್ಣಾರೆಡ್ಡಿ ಅವ್ರ ಮಗ ಈಗ ಎಲ್ಲರನ್ನೂ ಒಟ್ಟುಗೂಡಿಸ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ. ಇದು ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ವಾರ್ಡ್ಗಳ ಪೈಕಿ ಇದು ಕೂಡ ಒಂದಾಗಿದೆ. ಬನ್ನಿ, ಅರಕೆರೆಯಲ್ಲಿ ಮೂಲಭೂತ ಸಮಸ್ಯೆಗಳು ಯಾವ ರೀತಿಯಾಗಿ ಕಾಡ್ತಾ ಇದ್ದಾವೆ ಮತ್ತು ಈ ಹಿಂದಿನ ಕಾರ್ಪೊರೇಟರ್ಗಳು ಏನಾದರೂ ಕೆಲಸ ಕಾರ್ಯಗಳನ್ನು ಇಲ್ಲಿ ಮಾಡಿದ್ದಾರಾ, ಬೊಮ್ಮನಹಳ್ಳಿ ಶಾಸಕ ಸತೀಶ್ ರೆಡ್ಡಿ ಅವರ ಬಗ್ಗೆ ಇಲ್ಲಿನ ನಿವಾಸಿಗಳ ಅಭಿಪ್ರಾಯ ಏನಿದೆ, ಒಂದೊಂದಾಗಿ ಇಲ್ಲಿನ ನಿವಾಸಿಗಳನ್ನು ಮಾತಾಡಿಸಿ ಕೇಳೋಣ. ಹಾಗೆ ಕೆಲವೊಂದು ಏರಿಯಾಗಳಲ್ಲೂ ಕೂಡ ಸಂಚಾರ ಮಾಡುವ ಮೂಲಕ ಅರಕೆರೆಯ ನಿಜವಾದ ಪರಿಸ್ಥಿತಿ ಏನು ಅಂತ ನೋಡೋಣ. ಅರಕೆರೆಯಲ್ಲಿ ಈಗ ರೋಡಲ್ಲಿ ಗುಂಡಿಗಳು ಜಾಸ್ತಿ ಇದೆ, ಸ್ವಲ್ಪ ಸೊಳ್ಳೆ ಕಾಟ ಇದೆ, ಕಸ ಎಲ್ಲ ತೊಗೊಂಡು ಹೋಗ್ತಾ ಇದ್ದಾರೆ, ಏನು ತೊಂದರೆ ಇಲ್ಲ ಅಷ್ಟೇ, ಬೇರೆ ಏನು ಸಮಸ್ಯೆ ಇಲ್ಲ. ಪರವಾಗಿಲ್ಲ ಸರ್, ಒಳ್ಳೆ ಕಾರ್ಯಗಳೆಲ್ಲ ಕೆಲಸಗಳೆಲ್ಲ ಮಾಡಿದ್ದಾರೆ, ಅದರಲ್ಲೆಲ್ಲ ಯಾವುದೇ ರೀತಿ ತೊಂದರೆಗಳಿಲ್ಲ. ಒಂದು ಹೇಳಿ ಅವ್ರ ಕೆಲಸ ಏನು ಸರ್, ಅವರು ನಮ್ಮ ಬೊಮ್ಮನಹಳ್ಳಿ ಕ್ಷೇತ್ರದಲ್ಲಿ ಒಬ್ಬ ಗ್ರಾಜುಯೇಟ್ MLA ಅಂತ ಆಗಿದ್ದಾರೆ, ಹಾಗಾಗಿ ಅವರ ಬಗ್ಗೆ ನಮ್ಗೆ ಯಾವುದೇ ರೀತಿ ಬ್ಯಾಡ್ ಒಪಿನಿಯನ್ ಇಲ್ಲ. ಏನಿಲ್ಲ ಸರ್, ನಮಗೆಲ್ಲ ಚೆನ್ನಾಗಿದೆ ಇಲ್ಲಿ. ಹೌದು, ನಾವು ಇಲ್ಲಿ ಅಂಗಡಿ 40 ವರ್ಷದಿಂದ ಇದೆ, ನಮ್ಗೆ ಯಾವ ತೊಂದರೆನೂ ಇಲ್ಲ, ಚೆನ್ನಾಗಿದೆ. ಮುರಳಿ ಅವರು 40 ವರ್ಷದಿಂದ ಇದ್ದಾರೆ ಸರ್, ಅವರು ಇನ್ನೇನು. ಹೌದು, ಇನ್ನೇನು ತೊಂದರೆ ಇಲ್ಲ ಇಲ್ಲಿ. ನಾವೀಗ ಅರಕೆರೆಯ ಅಂಬೇಡ್ಕರ್ ಕಾಲನಿಯಲ್ಲಿದ್ದೀವಿ. ಇಲ್ಲಿಯ ಮುಖ್ಯ ರಸ್ತೆಯ ಮುಂಭಾಗದಲ್ಲಿ ನೀವು ನೋಡ್ಬೋದು, ಇಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಇದೆ. ಆರೋಗ್ಯ ಕೇಂದ್ರದ ಕಾಂಪೌಂಡ್ ಬಳಿಯೇ ಕಸದ ಗುಡ್ಡೆ ಬಿದ್ದಿದೆ. ಇಲ್ಲಿ ಯಾರು ಕಸವನ್ನೇ ಎತ್ತಾ ಇಲ್ಲ. ಒಂದು ಆರೋಗ್ಯ ಕೇಂದ್ರದ ಸುತ್ತಮುತ್ತಲು ಯಾವ ರೀತಿಯಾಗಿ ಪರಿಸರವನ್ನು ಇಟ್ಕೋಬೇಕಾಗಿತ್ತು, ಜವಾಬ್ದಾರಿಯುತ ಅಧಿಕಾರಿಗಳಾಗಿರ್ಬೋದು ಮತ್ತು ಆರೋಗ್ಯ ಸಿಬ್ಬಂದಿ ಆಗಿರ್ಬೋದು, ಅವರ ನಿರ್ಲಕ್ಷ್ಯತನ ಮತ್ತು ಬೇಜವಾಬ್ದಾರಿ ಎದ್ದು ಕಾಣುವಂತಾಗಿದೆ. ಸರ್, ಆರೋಗ್ಯ ಮುಂದೆ ಕೇಂದ್ರ ಕಸ ಅಂದರೆ ಈ ಕಸನ ಇಲ್ಲಿ ಕ್ಲೀನ್ ಮಾಡೋಕ್ಕೆ ಯಾರು ಕಾರ್ಪೊರೇಟರ್ಗಳಿಲ್ಲ. ನಮ್ಮ ಕಾರ್ಪೊರೇಟರ್ಗಳು ಕೆಲಸಗಳು ಮಾಡ್ತಾ ಇಲ್ಲ. ಈಗ 10 ವರ್ಷ ಆಯ್ತು ಕಾರ್ಪೊರೇಟ್ರು ಮುಗಿದು, ಇವಾಗ ಯಾರು 13 ವರ್ಷ 10 ವರ್ಷನ ಗೊತ್ತಿಲ್ಲ. ಈಗ ಆಗಿದೆ, ಎಷ್ಟೇ ಕ್ಲೀನ್ ಮಾಡಿದ್ರು ತಿರ್ಗಾ ಮತ್ತೆ ಇದೇ ಕಥೆನೇ. ಈಗ ಕಾರ್ಪೊರೇಟರ್ಗೆ ಹೇಳಕ್ಕೆ ಹೋದ್ರೆ ಏನು ಮಾಡ್ತಾರೆ, ಈಗ ಅವ್ರು ಕಾರ್ಪೊರೇಟರ್ ಅಲ್ಲಲ್ಲ, ಅದಕ್ಕೆ ಅವ್ರು ಕ್ಲೀನ್ ಮಾಡಿಸಲ್ಲ. ಎಲ್ಲ ನೋಡ್ತಿರ್ತಾರೆ, ಆದರೂ ಈ ಕಸ ತಂದು ಹೊರಗಡೆ ಹಾಕ್ತಿರ್ತಾರೆ. ಆ ಕಸದ ಗಾಡಿ ಬರುತ್ತೆ, ಕಸದ ಗಾಡಿ ಕಸ ಹಾಕಲ್ಲ. ಅವರು ಪಾಪ ಎಷ್ಟೊಂದು ಹೇಳ್ತಾರೆ, ಆ ಕಸದ ಗಾಡಿ ಬಗ್ಗೆ ಜ್ಞಾನನೇ ಇಲ್ಲ, ಬಿಸಾಕಿ ಹೋಗ್ತಾ ಇರ್ತಾರೆ. ಅದು ನಾವು ಹೇಳೋಕ್ಕಾಗಲ್ಲ, ಅವ್ರಿಗೆ ಸಾಮಾನ್ಯ ಜ್ಞಾನ ಇರಬೇಕು. BBMPಯಿಂದ GBA ಆಗಿದೆ, ಅವರು ಕ್ಯಾಂಡಿಡೇಟ್ ಆಗಿದ್ದಾರೆ. ಅವರು ಈಗ ಮುಂದೆ ಈಗ ಮೊದಲಿಂದ ಅವರು ದೊಡ್ಡಪ್ಪನ ಕಾಲದಿಂದ ಕಾಂಗ್ರೆಸ್ಸಲ್ಲಿ ಎಲ್ಲ ಕೆಲಸಗಳಿಗೂ ತೊಡಗಿಸ್ಕೊಂಡು ಎಲ್ಲರಿಗೂ ಸಹಾಯ ಮಾಡ್ಕೊಂಡಿದ್ದರು. ಈಗ ಇವರು ಒಳ್ಳೆ ವ್ಯಕ್ತಿ ಬಂದಿದ್ದಾರೆ. ಇಷ್ಟು ವರ್ಷವೂ ನಾವು ಬೇರೆ ಕಡೆ ಬೇರೆ ಪಕ್ಷಗಳಲ್ಲಿ ಇದ್ವಿ, ಎಲ್ಲ ಉಪಯೋಗಿಸ್ಕೊಂಡಿದ್ದಷ್ಟೇ, ಯಾವ ಕೆಲಸನೂ ಮಾಡಲಿಲ್ಲ. ಈಗ ಲೋಕೇಶ್ ರೆಡ್ಡಿ ಅಂತ ಆ ಕೃಷ್ಣಾರೆಡ್ಡಿ ಅವ್ರ ಮಗ ಈಗ ಎಲ್ಲರನ್ನೂ ಒಟ್ಟುಗೂಡಿಸ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ. ಇದು ಬೊಮ್ಮನಹಳ್ಳಿ ವಿಧಾನಸಭಾ ವ್ಯಾಪ್ತಿಯ GBA ದಕ್ಷಿಣ ನಗರ ಪಾಲಿಕೆಗೆ ಒಳಪಡುವ ಅರಕೆರೆ ವಾರ್ಡ್. ಇಲ್ಲಿ ಮುರಳಿ ಎಂಬುವರು ಈ ಹಿಂದೆ ಕಾರ್ಪೊರೇಟರ್ ಆಗಿದ್ದರೆಂದು ಜನ ನೆನಪಿಸಿಕೊಳ್ತಾರಷ್ಟೇ. ಇಲ್ಲಿಯೂ ಕೂಡ ಕಸ ಚರಂಡಿ ಸಮಸ್ಯೆ ಮಾಮೂಲಿ ಅಂತಿದ್ರು. ರಸ್ತೆ ಗುಂಡಿ ಸಮಸ್ಯೆಗೆ ಇನ್ನೂ ಮುಕ್ತಿ ಸಿಕ್ಕಿಲ್ಲ. ಈ ಮೊದಲಿನಷ್ಟು ಕುಡಿಯುವ ನೀರಿನ ಸಮಸ್ಯೆ ಅರಕೆರೆಯಲ್ಲಿ ಸದ್ಯಕ್ಕೆ ಇಲ್ಲವಾದರೂ ಕೂಡ ಬೇಸಿಗೆ ವೇಳೆ ನೀರಿನ ತೊಂದರೆ ತಪ್ಪಿದ್ದಲ್ಲ ಎನ್ನುತ್ತಾರೆ ಇಲ್ಲಿನ ನಿವಾಸಿಗಳು. ಶಾಸಕ ಸತೀಶ್ ರೆಡ್ಡಿಯವರ ಕೆಲಸ ಕಾರ್ಯಗಳ ಬಗ್ಗೆ ಮಿಶ್ರ ಪ್ರತಿಕ್ರಿಯೆ ಕಂಡುಬಂದಿದೆ. ಇನ್ನು GBA ಮೀಸಲಾತಿ ಪಟ್ಟಿಯನ್ನ ಗಮನಿಸಿದರೆ ಬೊಮ್ಮನಹಳ್ಳಿಯ ಒಟ್ಟು 20 ವಾರ್ಡ್ಗಳ ಪೈಕಿ ಅದ್ಯಾಕೂ 10 ಸಾಮಾನ್ಯ ಅಭ್ಯರ್ಥಿಗಳಿಗೆ ಅವಕಾಶ ಕಲ್ಪಿಸಲಾಗಿದೆ. ಇನ್ನುಳಿದ 6ರಲ್ಲಿ SC/ST ಹಿಂದುಳಿದ ವರ್ಗಗಳಿಗೆ ಬೆಳವಣಿಗೆಯಷ್ಟು ಮೀಸಲಾತಿ ನೀಡಲಾಗಿರುವುದು ಆಶ್ಚರ್ಯ ತರಿಸಿದೆ. ನಾವೀಗ ಅರಕೆರೆಯ BTS ಲೇಔಟ್ನಲ್ಲಿದ್ದೀವಿ. ಇಲ್ಲೊಬ್ಬರು ಸ್ಥಳೀಯ ಮುಖಂಡರು ಕೂಡ ಇದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ಸೋಣ, ಅವ್ರು ಏನು ಹೇಳ್ತಾರೆ. ಸರ್ ನಮಸ್ಕಾರ, ತಮ್ಮ ಹೆಸರು? ಲೋಕೇಶ್ ರೆಡ್ಡಿ ಅಂತ. ಏನಾಗಿದ್ದೀರಿ ತಾವು? ನಾನು ಈ ಭಾಗದಲ್ಲಿ ಅರಕೆರೆ, ನಾನು ಮೂಲತಃ ಅರಕೆರೆ ಗ್ರಾಮಸ್ಥ. ನಮ್ಮ ತಂದೆ ನಮ್ಮ ತಾತನವ್ರು ಕೂಡ ಇದೇ ಗ್ರಾಮದವರು. ನಾನಿಲ್ಲಿ ನನ್ನದೇ ಒಂದು ಇದರಲ್ಲಿ ಸಮಾಜ ಸೇವೆ ಮಾಡ್ಕೊಂಡು ಬರ್ತಾ ಇದ್ದೀನಿ. ಈಗ GBA ಚುನಾವಣೆ ಹತ್ತಿರ ಬರ್ತಾ ಇದೆ, ಚುನಾವಣೆ ಮಾಡ್ತಾರಿಲ್ಲೋ ಗೊತ್ತಿಲ್ಲ, ಒಂದು ವೇಳೆ ಮಾಡಿದರೆ ತಾವು ಕೂಡ ಆಕಾಂಕ್ಷಿಯಾಗಿದ್ದರೆ ಹೇಗೆ? ಹೌದು, ಈ ಭಾಗದಲ್ಲಿ ಅರಕೆರೆ ವಾರ್ಡ್ ನಂಬರ್ 58 ಬೆಂಗಳೂರು ದಕ್ಷಿಣ ಅದು ಸೌತ್ ಕಾರ್ಪೊರೇಷನಲ್ಲಿ ಅರಕೆರೆ ವಾರ್ಡಲ್ಲಿ ನಾನು ಕಾಂಗ್ರೆಸ್ ಪಾರ್ಟಿಯಿಂದ ಪ್ರಬಲ ಆಕಾಂಕ್ಷಿಯಾಗಿದೆ. ತಾವು ಚುನಾವಣೆ ನಿಂತರೆ ಈ ಅರಕೆರೆ ಈ ಬಡಾವಣೆಗೆ ಅಥವಾ ಈ ಅರಕೆರೆ ಒಂದು ಕ್ಷೇತ್ರಕ್ಕೆ, ಈ ವಾರ್ಡ್ಗೆ ಏನು ಮಾಡುವಂಥ ಕನಸನ್ನು ಹೊತ್ತಿದ್ದೀರಿ? ಮೊದಲನೇದಾಗಿ ಈ ಒಂದು ಗ್ರಾಮಕ್ಕೆ ಇದಕ್ಕೆ ಮುಂಚೆ ಇದೊಂದು ಗ್ರಾಮ ಆಗಿತ್ತು. ಈಗ ಎಲ್ಲ ಸಿಟಿ ಆಗಿದೆ, ಆಮೇಲೆ ಭಾಳಷ್ಟು ಡೆವಲಪ್ಮೆಂಟ್ ಆಗಿದೆ, ಹಾಗೂ ಎಲ್ಲ ರೀತಿಯಲ್ಲೂ ವಾರ್ಡ್ ಬೆಳೆದಿದೆ, ಜನಸಂಖ್ಯೆ ಹೆಚ್ಚಾಗಿದೆ.
ಈ ಒಂದು ಗ್ರಾಮಕ್ಕೆ ಪ್ರಥಮವಾಗಿ ಕಾಡುತ್ತಿರುವ ಸಮಸ್ಯೆ ಏನಂದರೆ ವೇಸ್ಟ್ ಸೆಗ್ರಿಗೇಷನ್ನು, ಆಮೇಲೆ ಕಸ ತೆಗೆಯುವಂಥ ಇದು. ಇಲ್ಲೇನಾಗಿದೆ, ಸುಮಾರು ವರ್ಷಗಳಿಂದ ಕಸ ತೆಗೆಯೋ ಕಾಂಟ್ರಾಕ್ಟ್ರು ಒಂದೇ ಕುಟುಂಬದವ್ರಿಗೆ ಹೋಗಿ ಅವರು ಇಲ್ಲಿ ಒಂದು ಕಸದ ಮಾಫಿಯಾ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಕಸದ ಆಟೋಗಳಾಗಲಿ ಹಾಗೂ ಟಿಪ್ಪರ್ಗಳಾಗಲಿ ಆ ಒಂದು ರಾಜಕೀಯದ ಕುಟುಂಬದವರೇ ಇಟ್ಕೊಂಡು ಅವರೇ ಕಸ ಇಲ್ಲಿ ತೆಗೆಯೋದು. ದುಡ್ಡು ಸರ್ಕಾರದಿಂದ BBMPಯಿಂದ ದುಡ್ಡು ತಗೊಳ್ತಾ ಇದ್ದಾರೆ. ಬಟ್ ಯಾವುದೇ ರೀತಿಯಾಗಿ ಸರಿಯಾಗಿ ಕಸವನ್ನು ಗ್ರಾಹಕರಿಂದ ಕಲೆಕ್ಟ್ ಮಾಡ್ತಿಲ್ಲ. ಅಂದರೆ ಕಸದ ಸಮಸ್ಯೆ ಹಾಗೆ ಉಳ್ಕೊಂಡಿದೆ ಅಂತ ಹೇಳ್ತೀರಿ. ತಾವು ಒಂದು ವೇಳೆ ಕಾರ್ಪೊರೇಟರ್ ಆದರೆ ಈ ಸಮಸ್ಯೆಗೆ ನೀವು ಸ್ಪಂದಿಸಿ ನಿವಾರಣೆ ಮಾಡೋಕ್ಕೆ ಪ್ರಯತ್ನ ಮಾಡ್ತೀರಿ. ಸೊ ಈ ಹಿಂದಿನ ಕಾರ್ಪೊರೇಟರ್ಗಳು ನೀವು ನೋಡಿದಂಗೆ ಎಲ್ಲಿ ಫೇಲ್ ಆಗಿದ್ದಾರೆ? ಅದೇ ಈಗ ಹೇಳ್ದಂಗೆ ಮೂಲಭೂತ ಸೌಕರ್ಯಗಳು, ಕಸ ತೆಗೆಯೋದಾಗಲಿ, ಮೋರಿಗಳಾಗಲಿ, ಆಮೇಲೆ ಕಳಪೆ ಕಾಮಗಾರಿ ಹಾಗೂ ಸೆಕ್ಯೂರಿಟಿ ಇದ್ಯಾವುದೂ ಇಲ್ಲ. ನಿಮಗೆಲ್ಲರಿಗೂ ಗೊತ್ತಿದೆ ಸಿಸ್ಟಮ್ ಯಾವ ಥರ ಇದೆ ಅಂದರೆ, ಯಾರು ಅಧಿಕಾರದಲ್ಲಿರ್ತಾರೋ ಅವ್ರಿಗೆ ಸ್ಪಂದಿಸುತ್ತೆ, ಹಾಗೂ ಅಧಿಕಾರಿಗಳೂ ಯಾರು ಅಧಿಕಾರದಲ್ಲಿರ್ತಾರೋ ಅವ್ರಿಗೆ ಹೆಚ್ಚು ಪ್ರಾಮುಖ್ಯ ಕೊಡ್ತಾರೆ. ಆಯಿತು, ಈಗ ಕಾರ್ಪೊರೇಟರ್ಗಳಿಲ್ಲ, GBA ಅಧಿಕಾರಿಗಳು ಅಥವಾ BBMP ಅಧಿಕಾರಿಗಳು ಈ ವಾರ್ಡ್ಗೆ ಸಂಬಂಧಪಟ್ಟ ಹಾಗೆ ಏನಾದರೂ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾರಾ? GBA ಅಧಿಕಾರಿಗಳು ಈಗ ಏನಾಗಿದೆ ಅಂದರೆ, ಈಗ ಹೊಸದಾಗಿ ರಚನೆ ಆಗಿದೆ GBA. ಸೊ ಇನ್ನೂ ಅವ್ರೂ ಸ್ಟಾರ್ಟಿಂಗಲ್ಲಿ ಅವ್ರಿಗೂ ಸ್ವಲ್ಪ ಗೊಂದಲ ಇತ್ತು ಅಧಿಕಾರಿಗಳಿಗೆ, ಯಾವ ವ್ಯಾಪ್ತಿಯಲ್ಲಿ ಯಾರು ಬರ್ತಾರೆ ಏನು ಅದೆಲ್ಲ. ಸೊ ಈಗ ಸ್ವಲ್ಪ ಎಲ್ಲ ಆಟೋ ಮೋಡ್ಗೆ ಬರ್ತಾಯಿದೆ. ಸೊ ಆದಷ್ಟು ಬೇಗ ಚುನಾವಣೆ ಮಾಡಿದ್ರೆ ಜನರ ಸಮಸ್ಯೆಗೂ ಚುನಾಯಿತ ಪ್ರತಿನಿಧಿಗಳಿದ್ರೆ ಜನರ ಸಮಸ್ಯೆಗಳು ವಾರ್ಡ್ ಮಟ್ಟದಲ್ಲಿ ಪರಿಹಾರ ಮಾಡೋಕ್ಕೆ ಅನುಕೂಲ ಆಗುತ್ತೆ. ಕೊನೆಯ ಪ್ರಶ್ನೆ, ಇಲ್ಲಿ ಶಾಸಕರ ಬಗ್ಗೆ ಏನು ಹೇಳ್ತೀರಿ? ಇಲ್ಲಿ ಶಾಸಕರ ಬಗ್ಗೆ ನಾವು ಏನು ಹೇಳೋಕ್ಕಾಗುತ್ತೆ, ನೀವೇ ನೋಡ್ತಾ ಇದ್ದೀರಾ. ನೀವು ವಾರ್ಡಲ್ಲಿ ಒಂದು ರೌಂಡ್ ಹಾಕ್ಕೊಂಬನ್ನಿ, ಇಲ್ಲಿ ಯಾವ ರೀತಿ ಇದೆ ಅಂತ ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ. 4 ಬಾರಿ ಶಾಸಕರಾಗಿದ್ದಾರೆ ಇಲ್ಲಿ, ಅವ್ರು ಯಾವ ರೀತಿ ಮಾಡಿದ್ದಾರೆ ಏನು ಅಂತ ನಿಮಗೆ ಅರ್ಥ ಆಗುತ್ತೆ. ನಾವೇನು ಹೆಚ್ಚು ಹೇಳೋದಕ್ಕೆ ಹೋಗಲ್ಲ. ಓಕೆ, ಥ್ಯಾಂಕ್ ಯು ಸರ್, ಆಲ್ ದಿ ವೆರಿ ಬೆಸ್ಟ್. ನೋಡಿದ್ರಲ್ಲ ವೀಕ್ಷಕರೇ, ಇದು ಅರಕೆರೆಯಲ್ಲಿ ಈ ವಾರ್ಡ್ನಲ್ಲಿ ಕಂಡು ಬರ್ತಾ ಇರುವಂಥ ಸಮಸ್ಯೆಗಳು. ಇಲ್ಲಿನ ಸ್ಥಳೀಯ ಮುಖಂಡರು ಆಗಿರುವಂಥ ಅವರು ಕೂಡ ಹೇಳ್ತಾ ಇದ್ದಾರೆ, ಇಲ್ಲಿ ಕಸದ ಸಮಸ್ಯೆ ಮುಖ್ಯವಾಗಿದೆ. ಹಾಗೆಯೇ ರಸ್ತೆಗಳನ್ನು ಕೂಡ ಎಲ್ಲೆಂದರಲ್ಲಿ ಅಗದು ಹಾಗೆ ಬಿಡ್ತಾರೆ. ಹೀಗಾಗಿ ಸುರಕ್ಷಿತವಾಗಿ ವಾಹನಗಳ ಓಡಾಟಕ್ಕೆ ಒಂದು ರೀತಿಯಿಂದ ತೊಂದರೆ ಆಗುತ್ತೆ. ಇನ್ನು ಪಾಲಿಕೆಯ ಅಧಿಕಾರಿಗಳಾಗಲಿ, GBAನ ಅಧಿಕಾರಿಗಳಾಗಲಿ, ಜನಪ್ರತಿನಿಧಿಗಳು ಇಲ್ಲದೇ ಇರೋದ್ರಿಂದ ಅವರು ಯಾರ ಮಾತನ್ನು ಕೇಳ್ತಾ ಇಲ್ಲ, ಹೀಗಾಗಿ ಸರಿಯಾಗಿ ಸ್ಪಂದಿಸ್ತಾ ಇಲ್ಲ. ಇನ್ನು ಶಾಸಕರು 4 ಬಾರಿ ಇಲ್ಲಿ ಆರಿಸಿ ಬಂದರೂ ಕೂಡ ಬೊಮ್ಮನಹಳ್ಳಿ ಶಾಸಕರು ಸತೀಶ್ ರೆಡ್ಡಿ ಅವ್ರ ಬಗ್ಗೆ ಅಷ್ಟಾಗಿ ಜನರ ಒಲವು ಕೂಡ ಇಲ್ಲಿ ವ್ಯಕ್ತವಾಗ್ತಾ ಇಲ್ಲ. ಸೊ ಮುಂದಿನ ದಿನಗಳಲ್ಲಿ ಚುನಾವಣೆ ಆದರೆ ಈ ಸಮಸ್ಯೆಗೆ ನಾವು ಪರಿಹಾರವನ್ನು ಹುಡುಕ್ತೇವೆ ಅನ್ನುವಂಥ ಮಾತನ್ನು ಕೂಡ ಇಲ್ಲಿಯ ಸ್ಥಳೀಯ ಮುಖಂಡರು ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ರುದ್ರೇಶ್ ಜೊತೆ ನಾನು ಚನ್ನವೀರ್ ಸಗರ್ನಾಳ್, ಪಬ್ಲಿಕ್ ನೆಕ್ಸ್ಟ್, ಬೆಂಗಳೂರು.